ಎಷ್ಟು ಗೊತ್ತಾಣ ಇಲ್ಲಿ ನಳ್ಳಿ ಇರೋದು ತುಂಬಾ ನಳ್ಳಿಗಳು ಸೇರ್ಕೊಂಡ್ಬಿಟ್ಟವೆ ಎಲ್ಲ ಕಲ್ ಕೆಳಗೆ. ದೊಡ್ಡ ನಳ್ಳಿ ಆಗ್ಲಿ ಸಣ್ಣ ನಳ್ಳಿ ಆಗ್ಲಿ ಆರೋಗ್ಯಕ್ಕೆ ಒಳ್ಳೇದು. ಇವತ್ತು ನಳ್ಳಿನ ಹಿಡ್ಕೊಂಡು ಫ್ರೈ ಮಾಡ್ಕೊಂಡು ತಿಂತಾ ಇದ್ರೆ ಹಂಗೆ ಮೂಗಲ್ಲಿರೋ ನಗಡಿ ಎಲ್ಲ ಕಿತ್ಕೊಂಡ್ ಹೊಂಟೋಗ್ಬಿಡ್ಬೇಕು. ಇಲ್ಲಿ ಆಳ ಜಾಸ್ತಿ ಇರ್ಬೋದು, ನನ್ನ ಜೊತೆ ನಾನು ಹಿಂದೆನೆ ಬಾ. ಆ ಕಲ್ಲತ್ರ ಎಲ್ಲ ಇರ್ತದೆ ಅಲ್ಲೆಲ್ಲ. ಈ ಎರಗಲ್ ಎಲ್ಲೇ ಹುಡ್ರು ನಳ್ಳಿ ಪುನಃ ಕೈ ಸಿಗಲ್ಲ. ಬತಾವಿ ಅಂತ ಅಂತಾನೆ ಅವ್ರೆ ಫೋನ್ ಮಾಡಿದ್ರೆ ಎಲ್ಲಿ ಬತ್ತಾದ್ರೆ ಗೊತ್ತಿಲ್ಲ. ಎಷ್ಟು ಚಿಕ್ಕದಾಗದೆ ಹೆಂಗ್ ಕಚ್ತಾ ನೋಡು ಕೈದ. ಚಿಕ್ತಿಲ್ಲ ಬೇಡ, ಚಿಕ್ತಿಲ್ಲ. ಒಳ್ಳೆ ಸೂಪ್ ಮಾಡ್ಬಿಟ್ಟು ಜಜ್ಬಿಟ್ಟು ಓ ಬನ್ನಿ ಬಂದ್ರ ಬಂದ್ರು ನೋಡಿ ಅಣ್ಣ. ನೋಡಿ ಎಷ್ಟೊತ್ತಾಯ್ತ ಬಾಂಧಿ ಹೇಳಿ. ಎಷ್ಟಪ್ಪ ನಳ್ಳಿ ಹಿಡ್ದಿದ್ದೀವಿ. ಎರಡು ಹಿಡ್ದಿದೀವಿ. ಈಗ ನೀವು ಬಂದಿದ್ದೀರಲ್ವಾ, ಅದೆಷ್ಟು ಹಿಡಿತೀರಾ ನಾನು ನೋಡ್ತೀನಿ, ಬನ್ನಿ ಹಿಡ್ಕೊಳ್ಳೋಣ ಇದ್ದ. ಏಯ್ ಯೋಶಪ್ಪ ಅದೇ ಹೆಂಗ್ ಕಚ್ತಾ ಇದ್ ಗೊತ್ತಾ ನನ್ಗೆ. ಏನಿಲ್ಲ, ಹಿಡಿಬೋದು ಬಿಡ. ಶಿಷ್ಯ ಚೀಲ ನಮ್ ಕೈ ಕೊಡು ಅಣ್ಣ. ತಗೋ ಕುಡಿ ಅವ್ನ ಕೈಲಿ ಹಿಡಿತ ಬಿಡ. ಅವ್ನು ಪುರ್ಸತ್ಮ ಚೀಲ ಕೊಡ್ಲಾ, ಚೀಲ ಕೊಡ್ಲ ಹಿಡಿತ ಹಿಡಿತಂಕ ಬಿಡ. ಅವನು ಟವಲ್ ಪತ್ರ ಹಿಡಿಲ್ಲ. ಏನಿಲ್ಲ, ಹಿಡಿತಾನೆ. ಒಳಗಡೆ ಹಾಕೋ. ಅಲ್ಲೊಂದು ಚಿಕ್ಕದ್ರೆ ಓಡೈತಾ ಅದ್ರಲ್ಲಿ ಇಲ್ಲ. ಇಲ್ಲ ಅಪ್ಪ ಬಿಲ ಬಡ್ಗವ್ರಲ್ಲ. ಇಲ್ಲ ಕಲ್ಲು, ಅದೇ ಕಲ್ಲು ಕನೆತ್ತ. ನಾನ್ ನಿನ್ನ ವಯಸ್ಸಿಗೆ ಬಂದ್ರೆ ಹೆಂಗ್ ಹಿಡಿತೀನಿ ಗೊತ್ತಾ? ಬಿಟ್ಬಿಡ್ತಾನೆ ಸರಿನಾ? ಓಹೋ ಇದು ಗಂಡಿನಳ್ಳಿ ಇದು. ಅವೆಲ್ಲ ಚೆಕ್ ಮಾಡ್ಬೇಡ, ಹಿಡಿಯಲು. ಒಳ್ಳೆ ಏಡಿ. ಓಪನ್ ಮಾಡ್ಬೇಡ, ಅದೇನಿದೆ ಕ್ಲೀನ್ ಮಾಡೋ ಓಪನ್ ಮಾಡೋದು. ಗಾಬರಿ ಮಾಡ್ಬೇಡಿ ನನ್ನ. ಅದೇನ್ ವಯಸ್ಸಾಗೈತ ನೋಡಿ. ವಯಸ್ಸಾಗೈತ ನೋಡೋಣ ಅದಕ್ಕೆ. ಸುಮ್ನಿರ, ನಿನ್ನಂಗೇನು ವಯಸ್ಸಾಗಿಲ್ಲ. ಹುಡು ನನ್ನ ದೋಸ್ತ ಹಿಡ್ಕತಾನೆ. ಹೌದಾ ದೋಸ್ತ? ನಾನಾಗಿದ್ರೆ ಒಂದೇ ಬೆಳ್ಳಲ್ಲಿ ಹಿಡಿತಾ ಇದ್ದೆ ದೋಸ್ತ. ತೊಳಿರಿ ನೀರಲ್ಲಿ ತೊಳಿ. ಓಪನ್ ಮಾಡ. ಹೂವಾ ಇಲ್ಲಿ ತಗೊಳ್ಳಿ ಸರ್. ಇಲ್ಲಿ ನೋಡಿ, ಈಗ ಆಲ್ರೆಡಿ 3 ಸಿಕ್ಕಿದೆ. ಇಲ್ಲಿ ನಳಿಯ ಎಲ್ಲ ಇಲ್ಲಿ ಅದು ಹಿಡ್ದ ಶಿಷ್ಯ. ತಿನ್ನೋದು ಅರಿಯ ನೀರಿಗೆ ಮೇಲೆ ಹಾಕಿ ಅಲ್ಲೊಂದೈತೆ ಬೇಡ ಹಾಕಿ ಬಿಡು ಆಮೇಲೆ ನೋಡೋಣ. ಇರು ಇಲ್ಲಿ ಯಪ್ಪ ಇಡಿ ಅಲ್ಲದ ನೋಡು. ಅಣ್ಣ ಚಿಕ್ಕವೇ ಮತ್ತೆ ಟೇಸ್ಟ್ ಬರೋದು. ಅತಿ ದಪ್ಪ ಏನ್ ಪ್ರಯೋಜನ ಇಲ್ಲ. ನಮ್ಮಂಗೆ ಉದಾಹರಣೆಗೆ ನಾವಿಲ್ವಾ? ನಳ್ಳಿ ಕರೆಕ್ಟ್ ಆಗಿ ಹಿಡಿಲಿಲ್ಲ ಅಂದ್ರೆ ಇವತ್ತು ನೀವು ದೋಸ್ತರ ಅದೇನ್ ಇದ್ರಲ್ಲ ಎನ್ಕೌಂಟರ್ ಮಾಡೋದು. ಕಿಚ್ಬಿಟ್ಟದಾವೆಲ್ಲ ಅಲ್ಲಲ್ಲಿ. ಅಯ್ಯೋ ಹಿಡಿದ ದೋಸ್ತ. ಅದೇ ಯಾಕೆ ದೋಸ್ತ ನಿಮ್ ಬಂದಕ್ಕೂ ಲೇಟ್ ಆಗಿ ಬಂದ್ರು. ಲೇಟೆಸ್ಟ್ ಆಗಿ ಹಿಡಿತಾ ಇದೀಯ ದೋಸ್ತ ನಳ್ಳಿ ನೀನು. ನಾನೊಂದು ಇಷ್ಟು ತಪ್ಪುಂದ ಹಿಡಿದ್ ಬಿಡು ಗಂಟು. ಇರಿ ಅಲ್ಲಾಡ್ಬೇಡಿ. ಎಲ್ಲ ಎತ್ತಾಗ ಹೊಂಟೈತೆ ಹೆಂಗಪ್ಪ. ಇರಪ್ಪ ಗುರು ಇರಪ್ಪ, ಹಿಡಿತೀನಿ ಇರೋ. ಅಲ್ಲೇ ಕೈಗಿ ಕಚ್ಚಿದ್ರೆ ನಾನು ಹೊಡೆಯಲ್ಲ.
ಯಾಕ ಕೈ ಕಟ್ತದೆ ಹಿಡಿದ್ಬಿಟ್ಟು ಇವನ್ ಕೈ ಕೊಟ್ಬಿಡ್ತಾರೆ ಸಣ್ಣಗೆ ಇರುತ್ತೆ. ಓಕೆ ಇರು ನಾನು ಇಲ್ಲೇ ಇಲ್ಲ ಒಂದು ಅವೇ ಇಲ್ಲಿ ಕಲ್ಲಡಿಲ್ಲವೇ ಅಲೆ ಅಲೆ ನಿನ್ ಕೈಲೇ ಅವು ಬಂದ್ರೆ ಹೇಳೋ ಒಂದಲ್ಲ ಅವು ಬಂದ್ರೆ ಹೇಳೋ ಒಂದಲ್ಲ ಅವು ಬಂದ್ರೆ ಹೇಳೋ ಒಂದ ದೋಸ್ತ ಇಲ್ಲಿ ಅಲ್ಲ ಅಯ್ಯ ಚೀಲ ತಗೊಂಬನ್ನಿ ಹೆಂಗ್ ದೋಸ್ತ ಇರು ದೋಸ್ತ ಇರು ದೋಸ್ತ ಇರು ದೋಸ್ತ ನಿನ್ ಕೈಲೇ ಹಿಡಿಯಕಾಯ್ತಾ ಇಲ್ಲ ಯಾಕೆ ಕೊಚ್ಚಿ ಬೇಡ ಕೊಚ್ಚಬೇಡ ಹಿಡಿ ಬದ್ಕೊಂಡ್ ಸುಮಿರ್ಲ ಈ ಬಂಡೆ ಮೇಲೆ ಮೇಯ್ಕ ಮಲ್ಗವಲ್ಲ ನಾವು ಕಲ್ ಕೆಳಗೆ ಹುಡುಕ್ತಾ ಎಲ್ಲಿ ಹಿಡಿದ ತೋರಿಸ್ಕೊಡ್ತೀನಿ ನೋಡು ಈ ಕೊಂಡಿ ಹಿಡ್ಕಂದ್ರೆ ಹಿಡ್ಕೋಬೋದು ಹಿಂಗೆ ಕಚ್ಚಲ್ಲ ನೀ ಇದ್ದೇ ಹಿಡಿಬೇಕು ಅಂತ ಏನಿಲ್ಲ ಗೊತ್ತಾಯ್ತಾ ನೋಡಿ ಚೀಲ ಸಾಕ ಇಲ್ಲಿ ಎಷ್ಟು ಹಿಡಿಬೇಕಂಗ್ರೆ ಇನ್ನೊಂದು ತಿಡಿಲ ಚೀಲ ಬಂದಾಯ್ತಾ ಹೌದಾ ಅಲ್ಲ ಅಲ್ಲ ಸರ್ ಚೀಲಕ್ಕೆ ಹಾಕ್ಲಾ ಹಾಗೆ ಕ್ಲೋಸ್ ಆಗಿ ಬಂದ್ಬಿಡಿ ಎಷ್ಟಾಗೈತೆ ಟೋಟಲ್ ಹಾಕಿ ಅಣ್ಣ ಹಾಕಣ ಹಾಕಿ ಎಷ್ಟಾಗೈತೆ 6 8 ಚಿಕ್ಕದು 2 ಸೇರಿ 10 ಆಗೈತೆ ಇಬ್ರಿಗಾಯ್ತು ನಮ್ಗೆ ಇವ್ರಿಗೆ ನಿಮ್ಗೆಲ್ಲಿ ನಿನ್ಗೆ ಒಬ್ಬನ್ಗೆ ಬೇಕು ಇನ್ನೂ 10 ಹಿಡಿಬೇಕು ನಾನು ಒಬ್ಬನ್ಗೆ ಬೇಕು ಇನ್ನೂ 10 ಹಿಡಿಬೇಕು ಒಂದಳ್ಳಿನೂ ಸಿಗಲ್ಲ ಅಂತ ಎಂದೇ ಅಣ್ಣ ನೀನು ನೋಡ್ದ ಎಷ್ಟು ನಳ್ಳಿ ಸಿಕ್ಕೈತೆ ನಾನು ಸಿಗಲ್ಲ ಅಂತ ನಾನಲ್ಲ ಅಂದಿದ್ದು ಅವು ಜಾಸ್ತಿ ನೀರಿರುತ್ತೆ ನೋಡ್ದ ದೋಸ್ತ ಇದ ಹೆಂಗಿದೆ ನೋಡ್ದ ಅಣ್ಣ ನಡೀರಿ ಬೇಗ ಟೈಮ್ ಆಗುತ್ತೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಬಿಡೋದ ಬೇಗ ಬೇಗ ಇರಿ ಈ ಕಡೆ ಬಂದ್ಬಿಡಿ ನೋಡೋದು ಇಲ್ಲ ಇಲ್ಲ ಹೋಗಲ್ವಾ ಸಿಕ್ತೇಟ್ ಕಿಡ್ಕಲ್ಲ ಸಣ್ಣದು ಸಣ್ಣದು ಅಪ್ಪು ಡೈರೆಕ್ಟ್ ಹಿಡಿ ಅಂತ ಕೈಲಿ ಯವ್ವ ಕೈ ಕಚ್ಚಿಸ್ತಾ ಅದು ಹಿಂಗಿರೋದು ಹಿಡಿಬೋದು ಬಸ್ ಸ್ಲಿಪ್ ಆಯ್ತು ಅಷ್ಟೇ ಬಿಡಿ ಬಿಡಿ ಒಳಗೆ ಹೋಯ್ತದ ಅಂತೂ ಇಂತೂ ಇವ್ರು ಸವಾಸ ಮಾಡ್ಕೊಂಡು ಅರ್ಧ ಟಿಫನ್ ಹಳ್ಳಿ ಹಿಡ್ದಿದ್ದೀವಿ ಈಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ಆಗಿ ಗ್ರೇವಿ ಥರ ಫ್ರೈ ಮಾಡ್ಕೊಂಡು ತಿನ್ಬಿಟ್ಟು ಆಸೆ ತೀರ್ಸ್ಕೊಂಬಿಡೋದೆ. ಬನ್ನಿ ಇದನ್ನು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟು ಯಾವ ಥರ ರೆಸಿಪಿ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ನೋಡ ಹಿಂಗೆ ಮಾಡು ಮಾಡು ಮಾಡು. ಹಾಂ ಇದು ಗಂಡಿಗೆ ಇದು ಗಂಡು ಹೆಣ್ಣಿಗೆ ಇನ್ನೂ ಆಗ್ಲೇ ಅದೇ ಅದೇ ಹೆಣ್ಣು ಮರಿ ಅದ್ರೊಳಗೆಲ್ಲ ಮರಿ ಆದವ ಹೆಂಗ್ಲ ಮರಿ ಆಗಿರೋವೆಲ್ಲ ಬಿಟ್ಬಿಡ್ತಿದ್ವು ಅವಾಗ ಹಿಡಿತಿದ್ದಾಗ. ಹಾಂ ಆರೆಂಜ್ ಕಲರ್ ಏನಿದೆ ಇದೇ ನಳ್ಳಿಲಿರೋ ಮೊಟ್ಟೆ ಬಟ್ ಇದನ್ನ ಫ್ರೈಗೆಲ್ಲ ಹಾಕೊಂಡು ತಿನ್ನೋಕ್ಕಾಗಲ್ಲ. ಅವರು ಏನೋ ನೀನು ಇರೋಗಳಿರೋ ಜಾಗಕ್ಕೆ ನೀನು ಬಂದಿರೋದು, ನಿನ್ನ ಜಾಗಕ್ಕೆ ಅವು ಬಂದಿಲ್ಲ. ಮೊದಲನೇದಾಗಿ ಕಾಯ್ತಾ ಇರೋ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀವಿ. ಎಣ್ಣೆ ಕಾದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋಣ. ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರೋ ನಳ್ಳಿ ಹಾಕೋಣ ಒಳಗೆ.
ನಳ್ಳಿ ಸ್ವಲ್ಪ ಹೊತ್ತು ಬೇಯಲಿ, ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ. ಆ ವಾಸನೆ ಆಲ್ರೆಡಿ ನಮಗೆ ಬರ್ತಾ ಇದೆ, ಗೊತ್ತಾಯ್ತೈತೆ ಯಾವ ಥರ ಸ್ಮೆಲ್ ಬರ್ತೈತೆ. ಸಂತೋಷಣ ಬನ್ನಿ, ಇಲ್ಲಿ ಹತ್ರಕ್ಕೆ ಬನ್ನಿ. ಸಂತೋಷಣ ಏನೇನು ಮಾಡ್ಬೇಕು ಹೇಳಿ. ಆ ಸ್ಮೆಲ್ ಆಲ್ರೆಡಿ ಬರ್ತೈತೆ. ಇನ್ನು ನಳ್ಳಿ ಸ್ವಲ್ಪ ಬೇಯ್ತಿದ್ದಾಗಲೇ ಹೇಳಿ. 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕೋತಾ ಇದ್ದೀವಿ ನೋಡಿ. ಸ್ವಲ್ಪ ಅದು ಬೇಯೋದಕ್ಕೋಸ್ಕರ ನೀರು ಹಾಕೊಳ್ಳಿ, ಇಲ್ಲಾಂದರೆ ಅದು ನಾವು ಹಾಕಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಲ್ಲ ಅಡಿ ಹಿಡ್ಕೊಳ್ಳುತ್ತೆ. ಅದು ನೀರಿದ್ದರೆ ಆ ನೀರು ಹಬೆ ಒಳಗೆ ಬೆಂದೋಗುತ್ತೆ. ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಇದು ಇವಾಗ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಇದಕ್ಕೆ ಎಲ್ಲ ಮಸಾಲೆ ಹಾಕೊಳ್ಳೋಣ ಬನ್ನಿ. ಏಡಿ ಫ್ರೈ ಮಾಡೋಕ್ಕೆ ಏನೇನು ಹಾಕ್ತೀವಿ ಅಂತ ನೋಡಿ. ಅರಿಶಿನ ಪುಡಿ, ಬ್ಲ್ಯಾಕ್ ಪೆಪ್ಪರ್, ಗರಂ ಮಸಾಲ, ಧನಿಯಾ ಪುಡಿ, ಒಣಮೆಣ್ಸಿನ್ಕಾಯಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಅದ್ರ ಮಧ್ಯದಲ್ಲಿ ಜಾಗ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ಡಿಸೈನ್ ಈರುಳ್ಳಿ ಇಟ್ಟಿರೋದು ತೆಗೆದುಬಿಡೋಣ. ಅರಿಶಿನ ಪುಡಿ ಹಾಕೊಳ್ಳೋಣ, ಗರಂ ಮಸಾಲ ಹಾಕೊಳ್ಳೋಣ, ಅದಾದಮೇಲೆ ಧನಿಯಾ ಮಸಾಲ ಹಾಕೊಳ್ಳೋದ. ಆ ಮಸಾಲೆ ಹಾಕ್ಬೇಕಾದ್ರೆ ಫೀಲ್ ಗೊತ್ತಾಗ್ತಾ ಇದೆ ನಳ್ಳಿ ಸ್ಮೆಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಪುಡಿ ಹಾಕೊಳ್ಳೋಣ. ಅದಾದಮೇಲೆ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಫೈನಲ್ ಆಗಿ ಪೆಪ್ಪರ್ ಪೌಡ್ರು, ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಮೊಳಕ ತೊಳ್ಕೊಳತ್ತ. ಆಲ್ರೆಡಿ ಇರೋ ಸೌದೆಗೆ ಅಡುಗೆ ಆಗುತ್ತೆ. ಅರೆ ಸಾಹಸನ ಮಾಡ್ತಾ ಇದ್ದಾರೆ. ಹಾಕೋ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ. ಮೇಲ್ಗಡೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಡಿ ಹೋಮ ಮತ್ತೆ ಎಲ್ಲಿಗೇಳ ಬೇಯ್ತಾ ಇರಲಿ ಇದು. ನಡಿ ಈ ಜೋಡ್ಕ ಬಂದ್ಬಿಡ್ಮ ಹೋಗಿ. ಹಂಗಾಗಲ್ಲ, 1-2 ಪೀಸ್ ಟೇಸ್ಟ್ ಮಾಡಿಬಿಟ್ಟಾದ್ರೆ ಆಮೇಲೆ ಸ್ವಿಮ್ಮಿಂಗ್ ಹೋಗ್ಬೇಕು. ಇಲ್ಲ, ಇದು ಬೇಯ್ತಾ ಇರಲಿ, ನಡಿ ನಾವು ಹೋಗಿ ಈ ಜೋಡ್ಕ ಬಂದ್ಬಿಡೋಣ ಅಷ್ಟೊಳಗೆ. ಮಂಡ್ಯ ಸ್ಟೈಲಲ್ಲಿ ಏಡಿ ಫ್ರೈ ರೆಡಿ ಆಗೈತೆ. ಇನ್ನು ಒಂದು 2 ನಿಮಿಷ ಅನ್ನಕ್ಕೆ ಹಾಕೊಂಡು ಬಿಸಿ ಬಿಸಿ ಏಡಿ ಫ್ರೈ ತಿಂತಾ ಇದ್ರೆ ನಗಡಿ ಎಲ್ಲ ಹಂಗೆ ಕಿತ್ಕೊಂಡ್ ಬರ್ಬೇಕು. ಕಲ್ಸೋಣ ಅಡಿಯಿಂದ. ಮಂಡ್ಯ ಸ್ಟೈಲ್ ಏಡಿ ಫ್ರೈ ರೆಡಿ ಆಗೈತೆ. ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಏಡಿ ಫ್ರೈ ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ನೋಡಿ ಯಾವ ಥರ ಇದೆ ಅನ್ನೋದನ್ನ ನೋಡಿ. ಹಿಂಗೆ ಈಗ ಇದನ್ನ ಹಗಿದು ಬಿಟ್ಟು ಮೂಳೆ ಒಳಗಡೆ ಇರೋ ತುಪ್ಪವ ಹಂಗೆ ಸವಿತಾ ಇದ್ರೆ ಮಜವೋ ಮಜಾ. ಈ ಕೆಮ್ದಲ್ಲ, ಈ ಕೆಮ್ಮು ಹೋಗ್ಲಿ ಅಂತಾನೆ ಈ ರೆಸಿಪಿ ಮಾಡಿರೋದು. ಸಕ್ಕದೈತೆ ನೋಡಿ. ಆ ಏಡಿ ಕಾಲು ತಗೊಂಡು ಈ ಥರ ತುಪ್ಪದ ಮೂಳೆನ ತಗೊಂಡು
ತಿಂತಾ ಇದ್ರೆ ತಲೆನೋವು ಕಡಿಮೆ ಆಗ್ಬಿಡ್ಬೇಕು, ಶೀತನೂ ಕಮ್ಮಿ ಆಗ್ಬಿಡ್ಬೇಕು, ಗೆಮ್ಮು ಕಮ್ಮಿ ಆಗ್ಬಿಡ್ಬೇಕು, ಕಫ ಎಲ್ಲ ಹೊಂಟೋಗ್ಬಿಡ್ಬೇಕು. ಬನ್ನಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ರೈಸ್ಗಂತೂ ಗ್ರೇವಿ ಸಕ್ಕತ್ತಾಗಿ ಬಂದಿದೆ. ಮಂಡ್ಯ ಸ್ಟೈಲಲ್ಲಿ ಏಡಿ ಫ್ರೈ ಮಾಡಿದ್ದೀವಿ, ರೈಸ್ ಜೊತೆ ಮಾಡ್ಕೊಂಡು ತಿಂತಾ ಇದ್ದೀವಿ. ಗ್ರೇವಿ ಅಂತೂ ಆ ಬಿಸಿ ಬಿಸಿ ಅನ್ನದ ಜೊತೆ ಈ ಗ್ರೇವಿನ ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿದೆ. ಸಂತೋಷಣ ಹೇಳಿ, ಹೆಂಗೈತೆ ಏಡಿ ಫ್ರೈ? ಗೊತ್ತಾ ಹಿಂಗೈತೆ ಅಂತ ಹೇಳ್ಕೊಳಕ್ಕೂ ಆಯ್ತಲ್ಲ, ಅಷ್ಟೊಂದು ಅದ್ಭುತವಾಗಿದೆ. ಏಡಿ ಫ್ರೈ ತಿಂದ್ಬಿಟ್ಟು ಇವತ್ತು ನೆಗಡಿ ಕೆಮ್ಮೆ ಎಲ್ಲ ಕಡಿಮೆ ಮಾಡ್ಕೊಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ಬಿಡೋದೆ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಮಾಡ್ತಾ ಇರ್ತೀವಿ. ಇದೇ ತರ ವಿಡಿಯೋಗಳನ್ನ ನೀವು ನೋಡ್ಬೇಕಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಿ ಗ್ಲೋಬಲ್ ಡೈರೀಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ.